2026 SJCET ಪ್ಲೇಸ್ಮೆಂಟ್ ಯಾವ ಥರ ಆಗಿದೆ ಅಂದರೆ ಫಸ್ಟು ತಿಳ್ಕೊಳ್ಳೋಣ. 672 ಜನಕ್ಕೆ ಜಾಬ್ ಸಿಕ್ಕಿದೆ. ಅದರಲ್ಲಿ 13.96 ಲಕ್ಷ ಪರ್ ಆ್ಯನಮ್ ಹೈಯೆಸ್ಟ್ ಪ್ಯಾಕೇಜ್, ಅಂದರೆ ಹತ್ತತ್ರ 14 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದೆ. ಆವ್ರೇಜ್ ಪ್ಯಾಕೇಜ್ ಬಂದು 4.6 ಲ್ಯಾಕ್ಸ್ ಪರ್ ಆ್ಯನಮ್ ಆವ್ರೇಜು ಪ್ಯಾಕೇಜು ಈ ವರ್ಷದಲ್ಲಿ ಸಿಕ್ಕಿದೆ. 72 ಕಂಪ್ನಿಗಳು ಈ ಕಾಲೇಜ್ಗೆ ವಿಸಿಟ್ ಮಾಡಿದ್ದಾವೆ. ಸೊ ನಮಗೆ ಇದು ತುಂಬ ಇಂಪಾರ್ಟೆಂಟು. ಅದೇ ಥರ ಈಗ 2025ರಲ್ಲಿ ಯಾವ ಥರ ಆಗಿತ್ತು ಅಂದರೆ ಅಲ್ಲಿ 2025ರಲ್ಲಿ 13 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಇತ್ತು. ಸೊ 26ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಜಾಬ್ ಆಫರ್ ಬಂದು 753 2025ರಲ್ಲಿ ಆಗಿತ್ತು. ಈ ವರ್ಷ ಸ್ವಲ್ಪ ಅಂದರೆ ಇನ್ನೂ ಆನ್ಗೋಯಿಂಗ್ ಇರೋದ್ರಿಂದ ಇನ್ನೂ 2 ತಿಂಗಳು ಪ್ಲೇಸ್ಮೆಂಟ್ ನಡೀತಾ ಇರುತ್ತೆ. ಅವಾಗ ಇನ್ನೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಆವ್ರೇಜ್ ಪ್ಯಾಕೇಜು ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ 2025ರಲ್ಲಿ 4.8 ಲ್ಯಾಕ್ ಪರ್ ಆ್ಯನಮ್ ಇತ್ತು. ಸೊ ಈ ವರ್ಷ ಸ್ವಲ್ಪ ಆವ್ರೇಜ್ ಕಂಪ್ನೀಸ್ ಜಾಸ್ತಿ ಬಂದಿದೆ. ಸೊ ಲಾಸ್ಟ್ ಇಯರು 96 ಕಂಪ್ನೀಸು ವಿಸಿಟ್ ಮಾಡಿದೆ. ಸೊ ಈಗ ನೆಕ್ಸ್ಟ್ ನಾವು 24ಅಲ್ಲಿ ಯಾವ ಥರ ಆಗಿತ್ತು ಅಂದರೆ 24ಅಲ್ಲಿ 9.5 ಲ್ಯಾಕ್ ಹೈಯೆಸ್ಟ್ ಇತ್ತು. ಸೊ ಅಂದರೆ 25-26ಅಲ್ಲಿ 13 ಲಕ್ಷ ಮೇಲೆ ಇರೋದ್ರಿಂದ ಸೊ 24ಅಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಕಡಿಮೆ ಇತ್ತು. ಸೊ 540 ಜನಕ್ಕೆ ಅಂದರೆ 25-26ಅಲ್ಲಿ ಜಾಸ್ತಿ ಜನಕ್ಕೆ ಜಾಬ್ ಆಗಿದೆ. ಆವ್ರೇಜ್ ಪ್ಯಾಕೇಜು 4 ಲಕ್ಷ. ಸೊ ಇದು ಆನ್ ಆ್ಯಂಡ್ ಆವ್ರೇಜ್ 3 ವರ್ಷ ಕಂಪೇರ್ ಮಾಡಿದ್ರೆ ಒಂದೇ ಥರ ಇದೆ ಆವ್ರೇಜ್ ಪ್ಯಾಕೇಜು. ಸೊ ಕಂಪ್ನೀಸು ವಿಸಿಟ್ ಮಾಡಿದ್ದು ಕಡಿಮೆ ಇತ್ತು. ಸೊ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. 23ಗೆ ಹೋದಾಗ 28 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಇತ್ತು. ಸೊ ಅಂದರೆ ಎಲ್ಲ ವರ್ಷ ಕಂಪೇರ್ ಮಾಡಿದ್ರೆ 23ಯಲ್ಲೇ ಜಾಸ್ತಿ ಪ್ಯಾಕೇಜು ಸಿಕ್ಕಿದೆ, ಹೈಯೆಸ್ಟ್ ಪ್ಯಾಕೇಜು. ಸೊ ಆಮೇಲೆ ಜೊತೆಗೆ ಜಾಬ್ ಆಫರ್ಸು ಅಷ್ಟೇ 744 ಜನಕ್ಕೆ ಜಾಬ್ ಆಫರ್ ಆಗಿದೆ. ಅವರೇಜ್ ಪ್ಯಾಕೇಜು ಅಷ್ಟೇ 5.6 ಲ್ಯಾಕ್ಸ್. ಸೊ 1 ಲಕ್ಷ ಡಿಫ್ರೆನ್ಸ್ ಬರ್ತಾ ಇದೆ. 63 ಕಂಪ್ನಿ ವಿಸಿಟ್ ಮಾಡಿದ್ರು ತುಂಬ ಜನಕ್ಕೆ ಜಾಬ್ ಸಿಕ್ಕಿದೆ. ಹೈಯೆಸ್ಟ್ ಪ್ಯಾಕೇಜು 23ಯಲ್ಲಿ ಸಿಕ್ಕಿದೆ. ಸೊ ಅಂದರೆ ಹೈಯೆಸ್ಟ್ ಪ್ಯಾಕೇಜು ಕಡಿಮೆ ಆಗ್ತಾ ಇದೆ, ಜೊತೆಗೆ ಜಾಬ್ ಆಫರ್ಸು ಕಡಿಮೆ ಆಗ್ತಾ ಇದೆ. ಸೊ ಇದು ಪ್ಲೇಸ್ಮೆಂಟ್ ಸ್ಟಾರ್ಟ್ಸು SJCETಯಲ್ಲಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದಾಗ ಈ ಕಾಲೇಜಲ್ಲಿ ಅತ್ಯುತ್ತಮವಾದ ಟ್ರಾನ್ಸ್ಪೋರ್ಟೇಷನ್ ಇದೆ. ನೀವು ಏನಾದರೂ ಎಲ್ಲಿಂದಾದರೂ ಐ ಥಿಂಕ್ ಇದು ಲೊಕೇಟ್ ಆಗಿರೋದು ಚಿಕ್ಕಬಳ್ಳಾಪುರದಾಗಿರೋದ್ರಿಂದ ನೀವು ಬೆಂಗಳೂರಿಗೆ ಮೆಜಾರಿಟಿ ಏರಿಯಾಗಳಿಗೆ ಬಸ್ ಇದೆ, ಕಾಲೇಜ್ ಬಸ್ಸೇ ಇದೆ. ಜೊತೆಗೆ ನಿಮಗೆ ಕೋಲಾರ ಮತ್ತು ಬಾಗೇಪಲ್ಲಿ, ಗೌರಿಬಿದನೂರು, ಸೊ ಈ ಯಾವುದೇ ಸರೌಂಡಿಂಗು ಈ ಏರಿಯಾದಾಗಿಂದ ನೀವು ಕಾಲೇಜ್ ಬಸ್ಸಲ್ಲಿ ಓಡಾಡ್ತೀವಿ ಅಂದರೆ ಎಲ್ಲದಕ್ಕೂ ಕಾಲೇಜ್ ಬಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ನೀವು ಕಾಲೇಜ್ ಬಸ್ ಫೆಸಿಲಿಟಿನೂ ತೊಗೊಬೋದು. ಈ ಕಾಲೇಜು ಯಾವಾಗ ಸ್ಟಾರ್ಟ್ ಆಗಿರೋದು 1986ಅಲ್ಲಿ. ಸೊ ಓಲ್ಡೆಸ್ಟ್ ಕಾಲೇಜು. ಸೊ ಇದು ಇರೋದು ಚಿಕ್ಕಬಳ್ಳಾಪುರದಲ್ಲಿ. ಬೆಂಗಳೂರಿಂದ ನಿಮ್ಗೆ ಸುಮಾರು 45 ಕಿಲೋಮೀಟ್ರ್ ಆಗ್ಬೋದು. ಸೊ ಏರ್ಪೋರ್ಟಿಂದ ಒಂದು 20-25 ಕಿಲೋಮೀಟ್ರಲ್ಲಿ ನಿಮಗೆ ಈ ಕಾಲೇಜ್ ಸಿಗುತ್ತೆ. ಸೊ ಇದು VTU ಅಂಡರಲ್ಲಿ ಅಟಾನಮಸ್ ಕಾಲೇಜು. 2024ರಿಂದ ಅಟಾನಮಸ್ ಆಗಿದೆ. ಅಟಾನಮಸ್ ಅಂದರೆ ಅವರೇ ಸಿಲೆಬಸ್ ಸೆಟ್ ಮಾಡ್ತಾರೆ, ಅವರೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ VTU ಅವರು ಏನು ಕ್ವಶನ್ ಪೇಪರ್ ಕೊಡೋದಿಲ್ಲ, ಇವರೇ ಟೀಚರ್ಸ್ ನಿಮ್ಗೆ ಯಾರು ಪಾಠ ಮಾಡ್ತಾರೋ ಅವರೇ ನಿಮಗೆ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಸೊ ಇದು AICTE ಅಪ್ರೂವ್ ಆಗಿದೆ. NBA ಕೆಲವು ತುಂಬ ಡಿಪಾರ್ಟ್ಮೆಂಟ್ಸ್ NBA ಅಕ್ರಿಡೇಷನ್ ಆಗಿದೆ. NAC A+ ಗ್ರೇಡ್ ಇದೆ. ಸೊ ನಿಮಗೆ KCET ಕೋಡ್ ಏನಾದರೂ ಬೇಕು ಅಂದರೆ E014, ಕಾಮೆಟ್ಗೆ ಕೋಡ್ ಏನಾದರೂ ಬೇಕಾದರೆ E108. ಇಲ್ಲಿ ಯಾವ್ಯಾವ ಬ್ರಾಂಚ್ ಇದೆ ಈ ಕಾಲೇಜಲ್ಲಿ ಅಂತ ನೀವು ತಿಳ್ಕೊಳ್ತಾ ಹೋದರೆ ಏರೋನಾಟಿಕಲ್ ಇಂಜಿನಿಯರಿಂಗು. ಸೊ ಇಲ್ಲಿ ನೀವು ಏರೋನಾಟಿಕ್ಸ್ ಬಗ್ಗೆ ನೀಟಾಗಿ ತಿಳ್ಕೊತೀರಿ. ಏರೋಸ್ಪೇಸ್ ಇಂಜಿನಿಯರಿಂಗ್, ಸ್ಪೇಸ್ ಬಗ್ಗೆ ನೀಟಾಗಿ ಈ ಬ್ರಾಂಚಲ್ಲಿ ನೀವು ಡೀಟೇಲ್ಡಾಗಿ ತಿಳ್ಕೊಳಕ್ಕೆ ಹೋಗ್ತೀರಿ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಮತ್ತು AML, ಮತ್ತು AML ಆ್ಯಂಡ್ ಡಾಟಾ ಸೈನ್ಸು, ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್, ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು. ಸೊ ಈ ಬ್ರಾಂಚಸ್ ಎಲ್ಲ IT ರಿಲೇಟೆಡ್ ಬ್ರಾಂಚಸ್ಸು. ಸೊ ಈ ಕಾಲೇಜೇ ಅಂತಲ್ಲ, ನೀವು ಯಾವುದೇ ಕಾಲೇಜ್ಗೆ ಹೋದರೂ ಈ ಬ್ರಾಂಚಸ್ಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ನಿಮ್ದು ಏನಾದರೂ ಒಂದು 40,000 to 50,000 ರ್ಯಾಂಕಿಂಗ್ ಒಳಗಡೆ ಜನರಲ್ ಮೆರಿಟ್ ಇದ್ದರೆ ಈ ಬ್ರಾಂಚಸಲ್ಲಿ ಯಾವುದಾದ್ರೂ ಒಂದು ಬ್ರಾಂಚ್ಗೆ ಖಂಡಿತ ಸೀಟ್ ಸಿಗುತ್ತೆ. ನೀವು ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಜಾಯ್ನ್ ಆಗಬೇಕು ಅಂದರೆ ಅಫೋರ್ಡಬಲ್ ಫೀಸಲ್ಲಿ ನಿಮ್ಗೆ ಈ ಕಾಲೇಜಲ್ಲಿ ಸೀಟು ಖಂಡಿತ ಸಿಗುತ್ತೆ. ಸೊ ನೀವು ಇದಕ್ಕೆ ಮ್ಯಾನೇಜ್ಮೆಂಟಲ್ಲಿ ಬೇಕಾದರೂ ಟ್ರೈ ಮಾಡ್ಬೋದು. ಇಲ್ಲ ನನಗೆ KCETಯಲ್ಲೇ ಸೇರಬೇಕು ಅಂದರೆ ಆರಾಮಾಗಿ ನಿಮ್ಮದು ಆ ರೇಂಜಲ್ಲಿ ರ್ಯಾಂಕಿಂಗ್ ಇದ್ದರೆ ಖಂಡಿತ ಸಿಗುತ್ತೆ. ಕ್ಯಾಟಗರಿ ಇದ್ದರೆ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಇದ್ರೂ ಖಂಡಿತ ಸಿಗುತ್ತೆ. ಸೊ ನೆಕ್ಸ್ಟ್ ಯಾವ ಬೇರೆ ಬ್ರಾಂಚ್ ಇದೆ ಅಂದರೆ ನಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತಿದೆ, ಹಳೆ ಬ್ರಾಂಚು. ಸೊ ಇದನ್ನು ನೀವು ಬೇಕಾದರೆ ಈಗ IT ಬ್ರಾಂಚಸ್ ಬೇಡ ಅಂದರೆ ಸ್ವಲ್ಪ ಕೋರ್ ಬ್ರಾಂಚಸ್ ಬೇಕು ಅಂದರೆ ಈ ಬ್ರಾಂಚ್ನೂ ನೀವು ತೊಗೊಬೋದು. ನೆಕ್ಸ್ಟ್ ಬಂದು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ಇವು ಓಲ್ಡೆಸ್ಟ್ ಬ್ರಾಂಚು. ಸೊ ಇದು ಹಳೆಯ ಕಾಲೇಜು, ತುಂಬ ರೆಪ್ಯುಟೇಷನ್ ಇತ್ತು. ಮುಂಚೆ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಟಾಪ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಯಾವ ಕಾಲೇಜಲ್ಲಿದೆ ಅಂದರೆ SJCET ಅಂತ ಹೇಳೋ ಕಾಲ ಒಂದಿತ್ತು. ಸೊ ಈಗಲೂ ಅದನ್ನೇ ಬ್ರ್ಯಾಂಡ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಡಿಮ್ಯಾಂಡ್ ಕಡಿಮೆ ಇರೋದು, ಟ್ರೆಂಡ್ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಕಾಲೇಜಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ.
ಸೊ ಮೆಕ್ಯಾನಿಕಲ್ ಸಿವಿಲ್ಗೆ ಡಿಮ್ಯಾಂಡು ಚೆನ್ನಾಗಿದೆ ಈ ಕಾಲೇಜಲ್ಲಿ. ಜೊತೆಗೆ ಸಿವಿಲ್ ಇಂಜಿನಿಯರಿಂಗ್ ಕನ್ನಡದಲ್ಲಿ ಬೇರೆ ಓಪನ್ ಮಾಡಿದ್ದಾರೆ. ಸೊ ವಿ ಟಿ ಅವರು ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಇಂಜಿನಿಯರಿಂಗ್ ಅಂತೇಳಿ ಮಾಡಿದ್ದಾರೆ. ಸೊ ನಿಮ್ಮ ಕನ್ನಡದಲ್ಲೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಇದೆ ಈ ಕಾಲೇಜಲ್ಲಿ, ನೀವು ಜಾಯ್ನ್ ಆಗ್ಬೋದು. ನಂಬರ್ಸಲ್ಲಿ ಹೇಳಬೇಕಂದ್ರೆ 40 ವರ್ಷ ಆಗಿದೆ. ಸೊ 2900 ಜನ ಸ್ಟೂಡೆಂಟ್ಸು ಈ ಕಾಲೇಜಲ್ಲಿ 4 ವರ್ಷದಲ್ಲಿ ಓದ್ತಾರೆ. ಸೊ ಫ್ಯಾಕಲ್ಟಿ ಬಂದು 204 ಫ್ಯಾಕಲ್ಟಿ. ಸೊ 210 ಜನ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ. ಆದರೆ ಇಷ್ಟರಲ್ಲಿ 54 ಜನದ್ದು ಡಾಕ್ಟ್ರೇಟ್ ಆಗಿದೆ. 96 ಜನ ಇನ್ನೂ PhD ಮಾಡ್ತಿದ್ದಾರೆ. 25,000 ಜನಕ್ಕಿಂತ ಅಲ್ಯುಮಿನಿ ಇದ್ದಾರೆ. ಸೊ 50ಕ್ಕೂ ಹೆಚ್ಚು ಪ್ರಾಜೆಕ್ಟ್ಸು ಫಂಡ್ ಆಗಿದೆ. ಒಂದು 70 ಪೇಟೆಂಟ್ನ ಫಿಲ್ ಮಾಡಿದ್ದಾರೆ. ಸೊ ಈ ಕಾಲೇಜಲ್ಲಿ ಓದಿರೋರು ಒಂದು 20 ಜನ ಎಂಟರ್ಪ್ರನರ್ ಆಗಿದ್ದಾರೆ. ಸೊ ಇದು ಸ್ಟ್ಯಾಟಿಸ್ಟಿಕಲ್ ಡಾಟಾ ನಾವು ಅವ್ರ ವೆಬ್ಸೈಟಲ್ಲೇ ತೊಗೊಂಡೋದು. ಸೊ ಅವರು ಕ್ಲಿಯರಾಗಿ ಅವರೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಈ ಡಾಟಾನ ಅವ್ರ ವೆಬ್ಸೈಟಲ್ಲೇ ನೋಡಿ ನಿಮಗೆ ಮಾಹಿತಿ ಕೊಡ್ತಾ ಇರೋದು. ಈ ಕಾಲೇಜು ಆಟೋನಮಸ್ಸು. ಸೊ ಈ ಆಟೋನಮಸ್ ಆಗೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ 2024ರಲ್ಲಿ SJCET ಆಟೋನಮಸ್ ಆಗೈತೆ. ಸೊ ಇವ್ರಿಗೆ ಬೇಕಾಗದ ಅಪ್ಡೇಟೆಡ್ ಸಿಲೆಬಸ್ ಮಾಡ್ಕೊತಾರೆ. ಈಗ ಯಾವುದಾದ್ರೂ ಹೊಸ ಟೆಕ್ನಾಲಜೀಸ್ ಬಂದರೆ ಅವ್ರ ಸಿಲೆಬಸ್ಸೆಲ್ಲ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಇಷ್ಟವಾದ ಅವ್ರ ಕಾಲೇಜಲ್ಲಿ ಯಾವುದಾದ್ರೂ ಟ್ರೆಂಡಿಂಗ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ತಾರೆ. ಸೊ ಅವರು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ನ ಇಂಪ್ರೂವ್ ಮಾಡ್ಬೋದು. ಕೋಡು ಮತ್ತು ಸ್ಕಿಲ್ ಡೆವಲಪ್ಮೆಂಟು ರಿಲೇಟೆಡ್ ಮೋರ್ ಸಬ್ಜೆಕ್ಟ್ನ ಆ್ಯಡ್ ಮಾಡ್ಬೋದು. ಸೊ VTUಗಿಂತ ವ್ಯಾಲ್ಯೂಯೇಷನು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ CGP ನಿಮ್ಮ ಸ್ಕೋರ್ ಸ್ವಲ್ಪ ಆಟೋನಮಸ್ ಕಾಲೇಜಸಲ್ಲಿ ಕಂಪೇರ್ ಟು ದ VTU ಕಾಲೇಜಸ್ಸು ಸೊ ಕಂಪ್ಯಾರಿಟಿವ್ಲಿ ಜಾಸ್ತಿ ಬರುತ್ತೆ. ಸೊ ಪರ್ಸೆಂಟೇಜ್ ಜಾಸ್ತಿ ಆದಾಗ ಸೊ ಪ್ಲೇಸ್ಮೆಂಟ್ಗೆ ಅಟೆಂಡ್ ಆಗೋದಕ್ಕೆ ನಿಮಗೆ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಕ್ಯಾಂಪಸ್ ಯಾವ ಥರ ಇದೆ ಅಂದರೆ ಇದು ಒಂದು ತುಂಬ ದೊಡ್ಡ ಕ್ಯಾಂಪಸ್ಸು. ನೀವು ಒಂದು ಯೂನಿವರ್ಸಿಟಿ ಫೀಲ್ ಬರುತ್ತೆ ನೀವು ಕಾಲೇಜ್ ಒಳಗಡೆ ಹೋದರೆ. ಸೊ ಫುಲ್ಲು ಗ್ರೀನ್ರಿ ಇದೆ. ಸೊ ಹೈವೇ ಪಕ್ಕದಲ್ಲೇ ಇದೆ. ಸ್ವಲ್ಪ ಚಿಕ್ಕಬಳ್ಳಾಪುರ ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಇದೆ ಅನ್ನೋದು ಬಿಟ್ಟರೆ ತುಂಬ ದೊಡ್ಡ ಕಾಲೇಜು. ಸೊ ಓಲ್ಡ್ ಕಾಲೇಜು, ಒಳ್ಳೆ ರೆಪ್ಯುಟೇಷನ್ ಇರೋ ಕಾಲೇಜು. ಸ್ವಾಮೀಜಿ ಕಾಲೇಜ್ ಅಂತಲೇ ಫೇಮಸ್ ಇದೆ. ಸೊ ಕ್ಯಾಂಪಸ್ಸಲ್ಲಿ ಒಳ್ಳೆ ಮಾಡರ್ನ್ ಕ್ಲಾಸ್ ರೂಮ್ಸ್ ರೆಡಿ ಮಾಡಿದ್ದಾರೆ. ಡಿಜಿಟಲ್ ಲ್ಯಾಬ್ಸ್ ಇದೆ. ಸೊ ಒಳ್ಳೆ ರಿಸರ್ಚ್ ಸೆಂಟರ್ಸ್ ಇದೆ. ಸೊ ಹಾಸ್ಟೆಲ್ಲು ಮತ್ತು ಕೆಫಿಟೇರಿಯಾ ತುಂಬ ಎಲ್ಲ ಕ್ಯಾಂಪಸ್ ಒಳಗಡೆ ಇದೆ. ಸೊ ನಿಮಗೆ ಹಾಸ್ಟೆಲ್ ಬೇಕಾದರೆ ಗರ್ಲ್ಸ್ ಹಾಸ್ಟೆಲ್ಲು ಕಾಲೇಜ್ ಕ್ಯಾಂಪಸ್ ಒಳಗಡೆ ಇದೆ. ಬಾಯ್ಸ್ ಹಾಸ್ಟೆಲ್ಲು ಎಕ್ಸಾಕ್ಟ್ ಆಪೋಸಿಟ್ಟು ಕಾಲೇಜು ಆಪೋಸಿಟಲ್ಲೇ. ಸೊ ಒಂದು ರೋಡ್ ದಾಟಿ ನೀವು ಆಚೆ ಹೋದರೆ ಅಲ್ಲೇ ಲೊಕೇಟ್ ಆಗಿದೆ. ಸೊ ಓಲ್ಡ್ ಕಾಲೇಜು. ಸೊ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಕಾಲೇಜ್ ಹಾಸ್ಟೆಲ್ ಬೇಡ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಗೌರ್ಮೆಂಟದು ಕೆಲವು ಹಾಸ್ಟೆಲ್ಸ್ ಇದೆ. ಸೊ ಅಲ್ಲೂ ಜಾಯ್ನ್ ಆದರೆ ನೀವು ಫ್ರೀ ಆಫ್ ಕಾಸ್ಟಲ್ಲಿ ಹಾಸ್ಟೆಲ್ ಇರ್ಬೋದು. ಸೊ ಇದು ಬೆನಿಫಿಟು ನೀವು SJCETಗೆ ಸೇರಿದ್ರೆ ಇರೋ ಬೆನಿಫಿಟ್ಸು. ಈ ಕಾಲೇಜ್ಗೆ ಯಾವ್ಯಾವ ಥರ ಅಡ್ಮಿಷನ್ ತೊಗೊಬೋದು ಅಂದರೆ KCET ಒಂದು ಬೆಸ್ಟ್ ಆಪ್ಷನ್ನು. ಸೊ ನೀವು ಕರ್ನಾಟಕದಲ್ಲಿ KCET ಬರ್ತಿದ್ರೆ ಆರಾಮಾಗಿ ಸೀಟ್ ಸಿಗುತ್ತೆ. ಕಾಮೆಟ್ಗೆ ಸೊ ಇದು ಆಲ್ ಓವರ್ ಇಂಡಿಯಾ ಎಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಕರ್ನಾಟಕದವರು ಮತ್ತು ಆಲ್ ಓವರ್ ಇಂಡಿಯಾದವರು ಇದ್ರ ಮುಖಾಂತರ ಎಂಟ್ರೆನ್ಸ್ ತೊಗೊಬೋದು. ಸೊ ಇಲ್ಲ ನೇರವಾಗಿ ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತೊಗೊಬೋದು. ಡೈರೆಕ್ಟಾಗಿ ಬಂದು ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಫೀಸ್ ಮಾತಾಡಿಕೊಂಡು ಫೀಸ್ ಪೇ ಮಾಡಿ ನೀವು ಈ ಕಾಲೇಜಲ್ಲಿ ಸೀಟ್ ತೊಗೊಬೋದು. ಮ್ಯಾನೇಜ್ಮೆಂಟ್ ಫೀಸು ಕಂಪೇರ್ ಟು ದ ಬೆಂಗಳೂರು ಸೊ ಫ್ಲೆಕ್ಸಿಬಲ್ ಆಗಿರುತ್ತೆ. ಈಗ ನೀವು CETಯಲ್ಲಿ 1.5 ಲಕ್ಷ ಫೀಸ್ ಕಟ್ತೀರಿ ಅಂದರೆ ಒಂದು 2-2.5 ಲಕ್ಷಕ್ಕೆ ಒಂದು ಒಳ್ಳೆ ರೇಂಜಲ್ಲಿ ನಿಮಗೆ ಸೀಟನ್ನ ಕೊಡ್ತಾರೆ. ಮೇ ಬಿ IT ಬ್ರಾಂಚಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ನಾರ್ಮಲ್ ಅದರ್ ಬ್ರಾಂಚಸ್ ಎಲ್ಲ ನಿಮಗೆ ರೀಸನಬಲ್ ರೇಟ್ಗೆ ಕೊಡ್ತಾರೆ. ನಿಮ್ಗೆ ಏನಾದರೂ KCETಯಲ್ಲಿ ಈ ಕಾಲೇಜ್ ಸಿಗಬೇಕು ಅಂದರೆ ಯಾವ ಥರ ರ್ಯಾಂಕಿಂಗ್ ಇರಬೇಕು ಅಂತ ನೀವು ಏನಾದರೂ ಯೋಚನೆ ಮಾಡ್ತಿದ್ರೆ CS ಬ್ರಾಂಚ್ಗೆ ಒಂದು 12,000 to 22,000 ಅಪ್ರಾಕ್ಸಿಮೇಟಾಗಿ ರ್ಯಾಂಕಿಂಗ್ ಇದ್ದರೆ ಜನರಲ್ ಮೆರಿಟ್ ಆದರೆ ಆರಾಮಾಗಿ ಸಿಗುತ್ತೆ. AML ಬ್ರಾಂಚ್ ಆದರೆ 15,000 to 25,000 ರೇಂಜಲ್ಲಿದ್ದರೆ ಸಿಗುತ್ತೆ. IS ಆದರೆ 18,000 to 28,000 ರೇಂಜಲ್ಲಿದ್ದರೆ ಸಿಗುತ್ತೆ. EC ಆದರೆ 25,000 to 40,000 ರೇಂಜಲ್ಲಾಗುತ್ತೆ. ಮೆಕ್ಯಾನಿಕಲು 60,000 ಮೇಲೆ ಇದ್ರೂ ತೊಂದರೆ ಇಲ್ಲ, ಸಿಗುತ್ತೆ. ಸಿವಿಲು ಒಂದು 80,000 ಮೇಲೆ ಇದ್ರೂ ಸಿಗುತ್ತೆ. ಸೊ ಇದು ಜನರಲ್ ಆಗಿ ಒಂದು ಐಡಿಯಾ ಇರಲಿ ಅಂತ ನಾನು KCET ರ್ಯಾಂಕ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಕಾಲೇಜ್ ಸೇರಿದ್ರೆ ಏನಪ್ಪ ಅಡ್ವಾಂಟೇಜು ಅಂದರೆ ಫಸ್ಟ್ ಅಡ್ವಾಂಟೇಜು ಆಟೋನಮಸ್ ಸ್ಟೇಟಸ್ಸು. NAC A+ ಗ್ರೇಡ್ ಇದೆ. ಬೆಂಗಳೂರದಲ್ಲಿ ಹತ್ರದಲ್ಲಿದೆ. ಸೊ ಇಂಟರ್ನ್ಶಿಪ್ಗೆ ಇಂಡಸ್ಟ್ರಿ ಎಕ್ಸ್ಪೋಜರ್ ಚೆನ್ನಾಗಿ ಸಿಗುತ್ತೆ. ಸೊ ಏರೋಸ್ಪೇಸು ಏರೋನಾಟಿಕಲ್ ಬ್ರಾಂಚಸ್ಸು ಇರೋದ್ರಿಂದ ಸೊ ಫ್ಯೂ ಕಾಲೇಜಸಲ್ಲಿ ಇರುತ್ತೆ. ಸೊ ಈ ಕಾಲೇಜಲ್ಲಿ ಇರೋದ್ರಿಂದ ನಿಮ್ಗೇನಾದರೂ ಈ ಬ್ರಾಂಚಸ್ ಇಂಟ್ರೆಸ್ಟ್ ಇದ್ದರೆ ಇದು ಒಳ್ಳೆ ಕಾಲೇಜು. ಸ್ಟ್ರಾಂಗ್ ಅಲ್ಯುಮಿನಿ ನೆಟ್ವರ್ಕ್ ಇದೆ. ಒಂದು 25,000 ಜನದ ಮೇಲೆ ಸ್ಟೂಡೆಂಟ್ಸ್ ಔಟ್ಪುಟ್ ಇದ್ದಾರೆ. ಸೊ ನಿಮ್ಗೆ ಒಳ್ಳೆ ಅಲ್ಯುಮಿನಿ ನೆಟ್ವರ್ಕ್ ಸಿಗುತ್ತೆ. ಸೊ ಏನಾದರೂ ಆಫರ್ಡಬಲ್ ಫೀಸಲ್ಲಿ ಈ ಕಾಲೇಜಿಗೆ ಸೇರ್ಬೋದು. KCET ಮುಖಾಂತರ ಆದರೂ ಮ್ಯಾನೇಜ್ಮೆಂಟಲ್ಲಿ ಹೋದ್ರೂ ಒಂದು ಆಫರ್ಡಬಲ್ ಫೀಸಲ್ಲಿ ಈ ಕಾಲೇಜಲ್ಲಿ ನೀವು ಸೇರ್ಬೋದು. ಏನಾದರೂ ಲಿಮಿಟೇಷನ್ಸ್ ಇದೆಯಾ ಅಂದರೆ ನೀವೇನಾದರೂ ಟಾಪ್ ಟೈರು RV ಕಾಲೇಜು BMS ಕಾಲೇಜಲ್ಲಿ ನಾನು ಓದಬೇಕು ಆ ಫೀಲಲ್ಲಿದ್ದರೆ ಈ ಕಾಲೇಜು ನಿಮ್ಗೆ ಸೂಟ್ ಆಗೋದಿಲ್ಲ. ಸೊ ಆ ಕಾಲೇಜ್ ಕಂಪೇರ್ ಮಾಡಿದ್ರೆ ಪ್ಲೇಸ್ಮೆಂಟಲ್ಲೆಲ್ಲ ಸ್ವಲ್ಪ ಕಡಿಮೆ ಬರುತ್ತೆ. ಸೊ ಬೇರೆ ಕಾಲೇಜಸ್ ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ಗುಡ್ ಕಾಲೇಜ್. ಸೊ ಇಲ್ಲಿ ಏನಂದರೆ ನಿಮ್ಮದು ಕಾಲೇಜ್ ಪ್ಲೇಸ್ಮೆಂಟ್ ಆಗಬೇಕಂದ್ರೆ ನೀವು ಸ್ಕಿಲ್ನ ಎನ್ಹಾನ್ಸ್ ಮಾಡಿಸ್ಕೊಳ್ಳೇಬೇಕು. ಸೊ ಸ್ವಲ್ಪ ರೂರಲ್ ಏರಿಯಾದಲ್ಲಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನೆಲ್ಲ ನೀವಾಗ ಓನಾಗಿ ಇಂಪ್ರೂವ್ ಮಾಡ್ಕೊಬೇಕು.
ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ಕೋರ್ ಬ್ರಾಂಚಸ್ಗೆ ಸೊ ಅಡ್ಮಿಷನ್ಸ್ ಕಡಿಮೆ ಆಗಿದೆ. ಸೊ ಎಲ್ಲ IT ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ಇದು ಒಂದು ನೀವು ಪಾಯಿಂಟ್ ಯೋಚನೆ ಮಾಡಬೇಕು. ಸಿವಿಲ್ಲು ಮೆಕ್ಯಾನಿಕಲಲ್ಲೆಲ್ಲ ಸ್ವಲ್ಪ ಎಲ್ಲ ಇಂಟ್ರೆಸ್ಟ್ ತೋರಿಸೋದಿಲ್ಲ ಸ್ಟೂಡೆಂಟ್ಸು, ಸ್ವಲ್ಪ ಲೋ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಇದೊಂದು ಇಲ್ಲಿರೋ ನೆಗೆಟಿವಿಟಿ ಅಂತ ಹೇಳ್ಬೋದು. ಅದು ಬಿಟ್ಟರೆ ಸೊ ಒಳ್ಳೆ ಕಾಲೇಜು, ಸೊ ನೀವು ಸೇರ್ಬೋದು. ಸೊ ಈಗ ನೀವು ಏನಾದರೂ ಫೈನಲ್ ಆಗಿ ಏನು ಕನ್ಕ್ಲೂಷನ್ನು ಯಾರಿಗೆ ಬೆಸ್ಟು ಅಂದರೆ ನಿಮ್ದೇನಾದರೂ KCET ರ್ಯಾಂಕು 10ರಿಂದ 40-50 ಸಾವಿರ ರ್ಯಾಂಕಿಂಗ್ ಒಳಗಡೆ ಇದ್ದರೆ ಇಸ್ ಒಳ್ಳೆ ಕಾಲೇಜು. ಬೆಂಗಳೂರು ಹತ್ರದಲ್ಲಿ ಒಂದು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಆಫರ್ಡಬಲ್ ಫೀಸಲ್ಲಿ ನೀವು ಓದಬೇಕು ಅಂದರೆ ಇಸ್ ವೆರಿ ಗುಡ್ ಕಾಲೇಜ್. ಆಟೋನಮಸಲ್ಲೇ ಓದಬೇಕು, ಒಳ್ಳೆ ಮಾರ್ಕ್ಸ್ ತೊಗೊಬೇಕು ಅಂದರೆ ಇದು ತುಂಬ ಒಳ್ಳೆ ಕಾಲೇಜು. ನಿಮ್ಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೆ ಇದು ವೆರಿ ಗುಡ್ ಕಾಲೇಜ್ ಇನ್ ಕರ್ನಾಟಕ. ಒಳ್ಳೆ ಮಾಡ್ರೇಟ್ ಫೀಸಲ್ಲಿ ಒಂದು ಉತ್ತಮ ಇಂಜಿನಿಯರಿಂಗ್ ಕಾಲೇಜ್ ಹುಡುಕ್ತಾ ಇದ್ದರೆ SACETನ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಸೊ KCET ಮೂಲಕ ಸಿಗೋ ಆಟೋನಮಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ SACET ಒಂದು ಉತ್ತಮ ಆಯ್ಕೆ. ವಿಶೇಷವಾಗಿ IT ಬ್ರಾಂಚಸ್ಸು, ಏರೋನಾಟಿಕಲ್ ಬ್ರಾಂಚಸ್ಗೆ ಈ ಕಾಲೇಜು ತುಂಬ ಫೇಮಸ್ಸು. ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು ತುಂಬ ಫೇಮಸ್ ಇರೋ ಕಾಲೇಜು. ಸೊ ಜೊತೆಗೆ ಸ್ವಾಮೀಜಿ ಬ್ರ್ಯಾಂಡ್ ಇದೆ. ಸೊ ಈ ಕಾಲೇಜಿಗೆ ಸೇರ್ತೀರಿ ಅಂದರೆ ಸ್ವಲ್ಪ ಡೀಸೆಂಟ್ ಅಕಾಡೆಮಿಕ್ ರಿಲೇಟೆಡ್ಡು ಇರುತ್ತೆ. ಸೊ ಈ ಕಾಲೇಜಲ್ಲಿ ಓದೋರ್ಗೆ ಗೊತ್ತಿದೆ ಏನು ಈ ಕಾಲೇಜ್ ಬೆಲೆ ಏನು ಅಂತ. ಸೊ ಖಂಡಿತ ನಿಮ್ಗೇನಾದರೂ ಅವಕಾಶ ಸಿಕ್ಕಿದ್ರೆ ಈ ಕಾಲೇಜಲ್ಲಿ ಸೇರೋದಕ್ಕೆ ಖಂಡಿತ ಸೇರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.